ವೆಲ್ಕಮ್ ಬ್ಯಾಕ್. ಅತಕ್ ಶರಣರ ನಾಡು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಮುಂದುವರಿತಾ ಇದೆ ಭಾರೀ ಮಳೆಯ ಆರ್ಭಟ ಧಾರಾಕಾರವಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಬೆಳೆದಿರತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಇನ್ನು ಬೆಳೆಯ ನಾಶದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ 12 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆಯಂತೆ. ಧಾರಾಕಾರ ಮಳೆಗೆ ಇದೀಗ ಜಮೀನುಗಳು ಜಲಾವೃತವಾಗಿದ್ದು ಶರಣರ ನಾಡು ಕಲಬುರಗಿಯಲ್ಲಿ ತೊಗರಿಯ ಕಣಜ ಅಕ್ಷರಶಃ ಅಲ್ಲಿನ ಅನ್ನದಾತರು ಇದೀಗ ನಲಿಗಿ ಹೋಗ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ನೋಡಿ ಅಲ್ಲಿ ಬೆಳೆಗಳನ್ನು ತೋರಿಸ್ತಾ ಇದ್ದಾರೆ ರೈತರು. ಬೆಳೆದಿರತಕ್ಕಂತಹ ಬೆಳೆ ಇನ್ನೇನು ಫಲ ಕೊಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿರುವ ಹೊತ್ತಿನಲ್ಲೇ ಮಳೆರಾಯ ಮುನಿಸಿಕೊಂಡು ಈ ರೀತಿಯಾದಂತಹ ಒಂದು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ಅತಕ್ ಶರಣರ ನಾಡು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಮುಂದುವರಿತಾ ಇದೆ ಭಾರೀ ಮಳೆಯ ಆರ್ಭಟ ಧಾರಾಕಾರವಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಬೆಳೆದಿರತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಇನ್ನು ಬೆಳೆಯ ನಾಶದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ 12 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆಯಂತೆ. ಧಾರಾಕಾರ ಮಳೆಗೆ ಇದೀಗ ಜಮೀನುಗಳು ಜಲಾವೃತವಾಗಿದ್ದು ಶರಣರ ನಾಡು ಕಲಬುರಗಿಯಲ್ಲಿ ತೊಗರಿಯ ಕಣಜ ಅಕ್ಷರಶಃ ಅಲ್ಲಿನ ಅನ್ನದಾತರು ಇದೀಗ ನಲಿಗಿ ಹೋಗ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ನೋಡಿ ಅಲ್ಲಿ ಬೆಳೆಗಳನ್ನು ತೋರಿಸ್ತಾ ಇದ್ದಾರೆ ರೈತರು. ಬೆಳೆದಿರತಕ್ಕಂತಹ ಬೆಳೆ ಇನ್ನೇನು ಫಲ ಕೊಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿರುವ ಹೊತ್ತಿನಲ್ಲೇ ಮಳೆರಾಯ ಮುನಿಸಿಕೊಂಡು ಈ ರೀತಿಯಾದಂತಹ ಒಂದು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ಅತಕ್ ಶರಣರ ನಾಡು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಮುಂದುವರಿತಾ ಇದೆ ಭಾರೀ ಮಳೆಯ ಆರ್ಭಟ ಧಾರಾಕಾರವಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಬೆಳೆದಿರತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಇನ್ನು ಬೆಳೆಯ ನಾಶದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ 12 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆಯಂತೆ. ಧಾರಾಕಾರ ಮಳೆಗೆ ಇದೀಗ ಜಮೀನುಗಳು ಜಲಾವೃತವಾಗಿದ್ದು ಶರಣರ ನಾಡು ಕಲಬುರಗಿಯಲ್ಲಿ ತೊಗರಿಯ ಕಣಜ ಅಕ್ಷರಶಃ ಅಲ್ಲಿನ ಅನ್ನದಾತರು ಇದೀಗ ನಲಿಗಿ ಹೋಗ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ನೋಡಿ ಅಲ್ಲಿ ಬೆಳೆಗಳನ್ನು ತೋರಿಸ್ತಾ ಇದ್ದಾರೆ ರೈತರು. ಬೆಳೆದಿರತಕ್ಕಂತಹ ಬೆಳೆ ಇನ್ನೇನು ಫಲ ಕೊಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿರುವ ಹೊತ್ತಿನಲ್ಲೇ ಮಳೆರಾಯ ಮುನಿಸಿಕೊಂಡು ಈ ರೀತಿಯಾದಂತಹ ಒಂದು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ಅತಕ್ ಶರಣರ ನಾಡು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಮುಂದುವರಿತಾ ಇದೆ ಭಾರೀ ಮಳೆಯ ಆರ್ಭಟ ಧಾರಾಕಾರವಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಬೆಳೆದಿರತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಇನ್ನು ಬೆಳೆಯ ನಾಶದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ 12 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆಯಂತೆ. ಧಾರಾಕಾರ ಮಳೆಗೆ ಇದೀಗ ಜಮೀನುಗಳು ಜಲಾವೃತವಾಗಿದ್ದು ಶರಣರ ನಾಡು ಕಲಬುರಗಿಯಲ್ಲಿ ತೊಗರಿಯ ಕಣಜ ಅಕ್ಷರಶಃ ಅಲ್ಲಿನ ಅನ್ನದಾತರು ಇದೀಗ ನಲಿಗಿ ಹೋಗ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ನೋಡಿ ಅಲ್ಲಿ ಬೆಳೆಗಳನ್ನು ತೋರಿಸ್ತಾ ಇದ್ದಾರೆ ರೈತರು. ಬೆಳೆದಿರತಕ್ಕಂತಹ ಬೆಳೆ ಇನ್ನೇನು ಫಲ ಕೊಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿರುವ ಹೊತ್ತಿನಲ್ಲೇ ಮಳೆರಾಯ ಮುನಿಸಿಕೊಂಡು ಈ ರೀತಿಯಾದಂತಹ ಒಂದು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ಅತಕ್ ಶರಣರ ನಾಡು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಮುಂದುವರಿತಾ ಇದೆ ಭಾರೀ ಮಳೆಯ ಆರ್ಭಟ ಧಾರಾಕಾರವಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಬೆಳೆದಿರತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ.
ಇನ್ನು ಬೆಳೆಯ ನಾಶದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ 12 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆಯಂತೆ. ಧಾರಾಕಾರ ಮಳೆಗೆ ಇದೀಗ ಜಮೀನುಗಳು ಜಲಾವೃತವಾಗಿದ್ದು, ಶರಣರ ನಾಡು ಕಲಬುರಗಿಯಲ್ಲಿ ತೊಗರಿಯ ಕಣಜ ಅಕ್ಷರಶಃ ಅಲ್ಲಿನ ಅನ್ನದಾತರು ಇದೀಗ ನಲಿಗಿ ಹೋಗ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ, ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ನೋಡಿ ಅಲ್ಲಿ ಬೆಳೆಗಳನ್ನು ತೋರಿಸ್ತಾ ಇದ್ದಾರೆ ರೈತರು. ಬೆಳೆದಿರತಕ್ಕಂತಹ ಬೆಳೆ ಇನ್ನೇನು ಫಲ ಕೊಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿರುವ ಹೊತ್ತಿನಲ್ಲೇ ಮಳೆರಾಯ ಮುನಿಸಿಕೊಂಡು ಈ ರೀತಿಯಾದಂತಹ ಒಂದು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ಅತಕ್ ಶರಣರ ನಾಡು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಮುಂದುವರಿತಾ ಇದೆ ಭಾರೀ ಮಳೆ. ಮಳೆಯ ಆರ್ಭಟ ಧಾರಾಕಾರವಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಬೆಳೆದಿರ್ತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಇನ್ನು ಬೆಳೆಯ ನಾಶದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ 12 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆಯಂತೆ. ಧಾರಾಕಾರ ಮಳೆಗೆ ಇದೀಗ ಜಮೀನುಗಳು ಜಲಾವೃತವಾಗಿದ್ದು, ಶರಣರ ನಾಡು ಕಲಬುರಗಿಯಲ್ಲಿ ತೊಗರಿಯ ಕಣಜ ಅಕ್ಷರಶಃ ಅಲ್ಲಿನ ಅನ್ನದಾತರು ಇದೀಗ ನಲಿಗಿ ಹೋಗ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ, ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ನೋಡಿ ಅಲ್ಲಿ ಬೆಳೆಗಳನ್ನು ತೋರಿಸ್ತಾ ಇದ್ದಾರೆ ರೈತರು. ಬೆಳೆದಿರತಕ್ಕಂತಹ ಬೆಳೆ ಇನ್ನೇನು ಫಲ ಕೊಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿರುವ ಹೊತ್ತಿನಲ್ಲೇ ಮಳೆರಾಯ ಮುನಿಸಿಕೊಂಡು ಈ ರೀತಿಯಾದಂತಹ ಒಂದು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ಅತಕ್ ಶರಣರ ನಾಡು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೀಗ ಮುಂದುವರಿತಾ ಇದೆ ಭಾರೀ ಮಳೆ. ಮಳೆಯ ಆರ್ಭಟ ಧಾರಾಕಾರವಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಬೆಳೆದಿರ್ತಕ್ಕಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಇನ್ನು ಬೆಳೆಯ ನಾಶದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ 12 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆಯಂತೆ. ಧಾರಾಕಾರ ಮಳೆಗೆ ಇದೀಗ ಜಮೀನುಗಳು ಜಲಾವೃತವಾಗಿದ್ದು, ಶರಣರ ನಾಡು ಕಲಬುರಗಿಯಲ್ಲಿ ತೊಗರಿಯ ಕಣಜ ಅಕ್ಷರಶಃ ಅಲ್ಲಿನ ಅನ್ನದಾತರು ಇದೀಗ ನಲಿಗಿ ಹೋಗ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ, ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ನೋಡಿ ಅಲ್ಲಿ ಬೆಳೆಗಳನ್ನು ತೋರಿಸ್ತಾ ಇದ್ದಾರೆ ರೈತರು. ಬೆಳೆದಿರತಕ್ಕಂತಹ ಬೆಳೆ ಇನ್ನೇನು ಫಲ ಕೊಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿರುವ ಹೊತ್ತಿನಲ್ಲೇ ಮಳೆರಾಯ ಮುನಿಸಿಕೊಂಡು ಈ ರೀತಿಯಾದಂತಹ ಒಂದು ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು.